ನಟಿಗೆ ಬರ್ಬೇಕು. 3 4 5 6 7 8 9 10 ಬರೀ ಶಿಫ್ಟ್ 12 ಮಂದಿಗೂ ತಲಾ 1,000 ರೂಪಾಯಿ ಬಹುಮಾನ ತಗೊಂಡಿದ್ದಾರೆ. ಆ 12 ಮಂದಿಗೆ ಮತ್ತು ನಾವು ಕ್ವಶನ್ ಅದ ಇಲ್ಲಿ, ಆ ಕ್ವಶನ್ ಕೇಳ್ತೀವಿ. ಅದಕ್ಕೆ ಅವರು ಉತ್ತರ ಕೊಟ್ರಂದ್ರ ಪ್ರತಿಯೊಬ್ಬರಿಗೆ 5 ಕ್ವಶನ್ ಕೊಡ್ತೀವಿ. 5 ಒಂದ್ ಕ್ವಶನ್ ಉತ್ತರ ಹೇಳಿದ್ರ 1,000 ರೂಪಾಯಿ. 5 ಯಾವ್ದಾದ್ರು ಒಂದ್ ಹೇಳಿದ್ರು 1,000 ರೂಪಾಯಿ ಸಿಗ್ತಾರ. ಇದು ಯಾವ ಅಪರ್ಚುನಿಟಿ ಹೆಂಗ್ ಉಪಯೋಗ ಮಾಡ್ಕೊತ್ರಿ ನೋಡ್ತಿರ್ತೀರಿ. ಇದೊಂದು ಹೊಸ ಪ್ರಯೋಗ ಮಾಡಕತ್ತೀನಿ. ಹಾಕಿ ಅಲ್ಲಿ ನಿಮ್ಮದೇ ಆದಂತ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ಮದೇ ಆದಂತ ಒಂದು ಅಂಕಿ ಹಾಕ್ರಿ. ಹಾಕೋದು ಲಾಸ್ಟ್ ಅದು ನಾನು ಸ್ಟಾರ್ಟ್ ಅಲ್ಲಿ ಹ್ಯಾಪಿ ನಾ ಅಂದಿದ್ದೀನ ಚಟ ಇತ್ತು. ಅಣ್ಣ ಅಷ್ಟೇ ಒಂದಿಷ್ಟು ಕೆಲವು ಚಟ್ಕಿನೂ ಕೂಡ ಅದಿಷ್ಟು ತೆಲಿಗೆ ಕೆಲಸ ಕೊಡ್ಬೇಕಂತ ಮಾಡೀನಿ ಅಂತ. ಅವು ಎಲ್ಲಾ ಮಿಕ್ಸ್ ಅದ. ಪ್ರಚಲಿತ, ಜಿಕೆ, ಮೆಂಟಾಲಿಟಿ ಜನರಲ್ ಥಿಂಕಿಂಗ್. ಯಾವ್ದು ಸೂಕ್ತ ಆಗ್ತದೆ, ಯಾವುದೇ ಇಲ್ಲಿ ನೆಗೆಟಿವ್ ಮಾರ್ಕೆಟ್ಸ್ ಇಲ್ಲ. ಬಟ್ ಡಬಲ್ ಹಾಕಿದ್ರೆ ಅದು ವ್ಯಾನಿಷನ್ ಆಗೋದಿಲ್ಲ. OMS ಸ್ಕ್ಯಾನ್ ಅಥವಾ ಮೆಷಿನ್ ಅವ್ರು ನಿಮ್ಗೆ ನಿಮ್ಮ ರಿಸಲ್ಟ್ ಅನೌನ್ಸ್ ಮಾಡ್ತೀವಿ. ಒಬ್ಬನೇ ಸತ್ತು ಅಲ್ಲೇ ನಿಂದಿರಬೇಕು. ಒಬ್ಬರು ನೋಡೋದು, ಮೊಬೈಲ್ ಬಳಕೆ ಮಾಡೋದು ಆಗಬಾರ್ದು. ಮಾತಾಡೋದು, ನಿಮ್ಮ ಆನ್ಸರ್ ಮತ್ತೊಬ್ರು ನೋಡ್ತಾರ ಅವಕಾಶ ಕೊಡಬೇಡಿ. ನಿಮ್ಮ ಬರೋ ಬಹುಮಾನ ಅವ್ರಿಗೆ ಹೋಗ್ತದ. ಮೊಬೈಲ್ ನಂಬರ್ ಹಾಕ್ರಿ. ಆಫೀಸರ್ ಲಾಸ್ಟ್ 4 ಡಿಜಿಟ್. ಸರಿ ಸರಿ
ಬೇಕಾದ್ರೆ ಬೇಡ. ಒಬ್ರು ಹೋಗ್ಯಾರಲ್ರಿ ಅವ್ರು ಇಲ್ಲ ಕನ್ಫ್ಯೂಸ್ ಮಾಡ್ಕೊಂಡು ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಇಲ್ಲಿ ಕೊಡಿ, ಕೆಳಗೆ ಕೊಡಿ. 1000 ರೂಪಾಯಿ ಅರ್ಹತೆ ಪಡೆದಿದ್ದೀರಿ. ನಿಮ್ಮ ಬಂದು ಈಗ ಚಾನ್ಸ್ ಅದ. ನೀವೇ 5 ಕ್ವಶನ್ ಆಯ್ಕೆ ಮಾಡ್ಕೊಳಕ್ ಕೂಡ್ಸ್ಬೇಡ, ಕರೆಕ್ಟ್ ಆಗಿ 5 ಕುರ್ಚಿ ಕೊಡ್ರಿ. 5 ಕ್ವಶನ್ ತೆಗೆದುಕೊಳ್ಳಕ್ ಅವಕಾಶ ಅದ. ಹಿಸ್ಟ್ರಿ, ಎಕನಾಮಿಕ್ಸ್, ಜಾಗ್ರಫಿ, ವಿಜ್ಞಾನ, ಸಂವಿಧಾನ, ಸಾಮಾನ್ಯ ಜ್ಞಾನ. ನೀವು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ತಗೋಬಹುದು. ಬೇಡ ಅಂದ್ರೆ ಇಲ್ಲಿ ಸಾಮಾನ್ಯ ಜ್ಞಾನದಾಗ 5 ತಗೋಬಹುದು. 5ರೊಳಗ ಯಾವ್ದಾದ್ರು ಒಂದು ಕ್ವಶನ್ ಹೇಳಿದ್ರು ಕೂಡ 1000 ರೂಪಾಯಿ ಸಿಗ್ತದೆ. ಹೇಳಿಲ್ಲ ಅಂದ್ರ ಇಲ್ಲ. 5ಕ್ಕೆ 5 ಹೇಳಿದ್ರು 1000 ರೂಪಾಯಿ ಸಿಗ್ತದೆ. ಕಳ್ಸಿ ಫಸ್ಟ್. ಕೊಡು.
ಭಾರತದ ಪುರುಷ ಕ್ರಿಕೆಟ್ ತಂಡದ ಟೆಸ್ಟ್ ನಾಯಕತ್ವ ನಿರ್ವಹಿಸಿದ ವ್ಯಕ್ತಿ. ಶುಭ್ಮನ್ ಗಿಲ್. ಭಾರತ ಪುರುಷರ ಕ್ರಿಕೆಟ್ ತಂಡದ ಟೆಸ್ಟ್ ನಾಯಕತ್ವವನ್ನು ನಿರ್ವಹಿಸಿದ ವ್ಯಕ್ತಿ. ಫಸ್ಟ್ ವ್ಯಕ್ತಿ. ಮೊದಲ ಆಯ್ತು. ಇನ್ನೊಂದು ಮ್ಯಾಚ್ ಅದ ಯಾವ ಸ್ಥಳದಲ್ಲಿದೆ? ಏಕತಾ ಪ್ರತಿಮೆ ಎಲ್ಲಿದೆ? ಗುಜರಾತ್ ಸ್ಥಳ. ಗುಜರಾತ್ನ ಅಹಮದಾಬಾದ್. ಯಾವ ನದಿ? ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯು ಯಾವ ಸ್ಥಳದಲ್ಲಿದೆ? ಹೈದರಾಬಾದ್. ಸರಿಯಾದ ನೀನು ಹಂಗೆ ರೇಟ್ ಇಲ್ಲ ಹಂಗೆ ನಂಗೆ ಬಾ ಬೇ ಮೊದಲನೇ ಪ್ರಶ್ನೆ, ಪ್ರತಿಯೊಂದು ರಾಜ್ಯಕ್ಕೆ ಹೈಕೋರ್ಟ್ ಇರಬೇಕೆಂದು ತಿಳಿಸುವ ವಿಧಿ? ಹೇಳ್ತಾರ 214ನೇ ವಿಧಿ. ಸರಿಯಾದ ಉತ್ತರ. ಸರಿಯಾದ ಉತ್ತರ. ಜೆವಿಪಿ ಸಮಿತಿ ರಚನೆಯಾದ ವರ್ಷ? ಜೆವಿಪಿ ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್, ಪಟ್ಟಾಭಿ ಸೀತಾರಾಮಯ್ಯ. 1948. ಸರಿಯಾದ ಉತ್ತರ. ಸಂಸತ್ ಸದಸ್ಯರ ಶಾಸಕರ ಸೌಲಭ್ಯಗಳು ಯಾವ ದೇಶದಿಂದ ಏಕಮುಖ ಪಡೆಯಲಾಗಿದೆ? ಅವ್ರ ಸೌಲಭ್ಯ ಇರಬೇಕಂತ ಯಾವ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ? ಕೆನಡಾ. ತಪ್ಪು. ಆಸ್ಟ್ರೇಲಿಯಾ. ಸಂವಿಧಾನದ ಸಭೆಗಳ ಕಾರ್ಯಕಲಾಪಗಳ ಸಮಿತಿ ಅಧ್ಯಕ್ಷರು ಯಾರು? ಕಾರ್ಯಕಲಾಪ ಸಮಿತಿ ಅಧ್ಯಕ್ಷರು ಅಲ್ಲ, ಸಂವಿಧಾನ ರಚನೆಗಳು. ಸರ್ದಾರ್ ವಲ್ಲಭಾಯ್ ಪಟೇಲ್. ಜಿ.ವಿ. ಮಾವಳಕರ್. 2 ಲೋಕಸಭಾ ಸ್ಥಾನ ಹೊಂದಿರುವ ರಾಜ್ಯಗಳು ಎಷ್ಟು ಭಾರತದಲ್ಲಿ? ಕೇವಲ 2 ಲೋಕಸಭಾ ಸ್ಥಾನ ಅದಾವ ಆ ರಾಜ್ಯದಲ್ಲಿ. ಸಿಕ್ಕಿಂ. ಎಷ್ಟು ರಾಜ್ಯಗಳು? ಹಾ. ಓಕೆ, 5. ಒಂದು ಅವರು 1,000 ಕರಾತೆ ಪಡ್ತಾರೆ. ಸೆಪರೇಟ್ ಅಂತ ಹೇಳಿದ್ರು, ಅಲ್ಲೇ ಒಯ್ದಿರ್ಬೇಕು. ಕಾಗೋಡು ರೈತ ಚಳವಳಿ ಯಾವ ಜಿಲ್ಲೆಯಲ್ಲಿ ನಡೆಯಿತು? ಕಾಗೋಡು ರೈತ ಚಳವಳಿ ಯಾವ ಜಿಲ್ಲೆಯಲ್ಲಿ ನಡೆಯಿತು? ಸರಿಯಾದ ಉತ್ತರ ಶಿವಮೊಗ್ಗ. ಚೌರಾಚೌರಿ ಎಂಬ ಹಳ್ಳಿ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಉತ್ತರ ಪ್ರದೇಶ. ಪೇಶ್ವೆಗಳ ಸ್ಥಾಪಕ ಯಾರು? ಪೇಶ್ವೆ ಆಡಳಿತ ಪ್ರಾರಂಭಿಸಿದರು? ಬಾಲಾಜಿ ವಿಶ್ವನಾಥ. ಭಾರತ ಅತಿ ಆಳವಾದ ಚಿನ್ನದ ಗಣಿ ಯಾವುದು? ಚಾಂಪಿಯನ್ ಲೀಗ್ ಕೋಲಾರ. ಪ್ರಸನ್ನ ಬುದ್ಧ ಎಂದು ಯಾರನ್ನು ಕರೆಯುತ್ತಾರೆ? ಪ್ರಸನ್ನ ಬುದ್ಧ ಎಂದು ಯಾರನ್ನು ಕರೆಯುತ್ತಾರೆ? ಶಂಕರಾಚಾರ್ಯ. ಒಂದು ಈಗ ತರ್ಜಿಬಲ್ ಅದು. ಏನ್ ಹೆಸರು? ಯಾವ? ಭಾರತದ ಗ್ರಾಮೀಣ ಬ್ಯಾಂಕ್ಗಳ ಪಿತಾಮಹಿ ಯಾರನ್ನು ಕರೆಯುತ್ತಾರೆ? ಭಾರತದ ಗ್ರಾಮೀಣ ಬ್ಯಾಂಕ್ಗಳ ಪಿತಾಮಹಿ ಯಾರನ್ನು ಕರೆಯುತ್ತಾರೆ? ದೇಶದ ಆಮದು ಮತ್ತು ರಫ್ತುಗಳ ಮೇಲೆ ವಿಧಿಸುವ ತೆರಿಗೆಯನ್ನು ಎಂದು ಕರೆಯುತ್ತಾರೆ?
ರಫ್ತು ಆಮದು ಮೇಲೆ ವಿಧಿಸುವ ತೆರಿಗೆಗೆ ಏನಂತ ಕರೀತಾರೆ? ಹಾ, ಕಸ್ಟಮ್ ಡ್ಯೂಟಿ. ಹಿಂಗ್ ತೋರಿಸ್ಕೊಡು, ಹಿಂಗ ತೋರಿಸ್ಕೊಡು. ಭಾರತ ಮಾಲಾ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಭಾರತ ಮಾಲಾ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಭಾರತ ಮಾಲಾ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಭಾರತದಲ್ಲಿ ಆರ್ಥಿಕ ಸ್ಥಿರತೆಯನ್ನು ವರದಿಯನ್ನು ಪ್ರಕಟಿಸುವವರು ಯಾರು? ಯಾರು ಭಾರತದಲ್ಲಿ ಆರ್ಥಿಕ ಸ್ಥಿರತೆಯ ವರದಿಯನ್ನು ಪ್ರಕಟಿಸ್ತಾರೆ? ತಪ್ಪು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಪ್ರಸ್ತುತ ಭಾರತ ರಾಷ್ಟ್ರೀಯ ಆದಾಯ ಮತ್ತು ತಲಾದಾಯವನ್ನು ಅಳತೆ ಮಾಡುವ ಸಂಸ್ಥೆ ಯಾವುದು? ಭಾರತದಲ್ಲಿ ರಾಷ್ಟ್ರೀಯ ಆದಾಯ ತಲಾದಾಯ ಅಳತೆ ಮಾಡುವ ಸಂಸ್ಥೆ ಯಾವುದು? ತಲಾದಾಯ ಅಳತೆ ಮಾಡುವ ಸಂಸ್ಥೆ. ಓಕೆ, ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ. ಕೆಳಗು ಕೆಳಗು ಯಾವುದು? ಅದು ಸ್ವಲ್ಪ ಏನ್ ಹೆಸರು? ಬಸವರಾಜ್. ಯಮುನಾ ನದಿಯ ದಂಡೆ ಮೇಲೆ ಯಾರು ನ್ಯಾಯದ ಗಂಟೆ ಕಟ್ಟಿದ್ದಾರೆ? ಯಮುನಾ ನದಿಯ ದಂಡೆ ಮೇಲೆ ನ್ಯಾಯದ ಗಂಟೆ ಕಟ್ಟಿದವರು ಯಾರು? ಯಾವುದೇ ಪ್ರಜೆಗಳು ತೊಂದರೆ ಆದ್ರೆ ನನಗೊಂದು ಗಂಟೆ ಬರ್ಸರೆ ನನಗೊಂದು ನ್ಯಾಯ ಒದಗಿಸ್ತೀನಿ ಅಂತ ಆ ವ್ಯಕ್ತಿ ಹೇಳ್ತಾನೆ. ಜಹಾಂಗೀರ್. ಲೈಫ್ ಡಿವೈನ್ ಈ ಕೃತಿ ಬರೆದವರು ಯಾರು? ಅರವಿಂದ ಘೋಷ್. ರಾಜಾಜಿ ರಾಷ್ಟ್ರೀಯ ಉದ್ಯಾನವನ ಇರುವ ಸ್ಥಳ? ರಾಜಾಜಿ ರಾಷ್ಟ್ರೀಯ ಉದ್ಯಾನವನ ಇರುವ ಸ್ಥಳ ತಪ್ಪು, ಉತ್ತರಾಖಂಡ. ನ್ಯಾಷನಲ್ ರೈಲ್ವೆ ಮ್ಯೂಸಿಯಂ ಎಲ್ಲಿದೆ? ನ್ಯಾಷನಲ್ ರೈಲ್ವೆ ಮ್ಯೂಸಿಯಂ ಎಲ್ಲಿದೆ? ತಪ್ಪು, ನವದೆಹಲಿ. ಪರಶುರಾಮರೇ, ಮೊದಲನೇ ಪ್ರಶ್ನೆ, ಶಾತವಾಹನದ ಮೂಲ ಪುರುಷ ಯಾರು? ಶಿವಮೊಗ್ಗ. ಸರಿಯಾದಂತ ಉತ್ತರ, ಜೋರಾದ ಚಪ್ಪಾಳೆ. ಹೊಯ್ಸಳರ ಮನೆತನದ ಪ್ರಥಮ ಸ್ವತಂತ್ರ ಅರಸ ಯಾರು? ಹೊಯ್ಸಳರ ಅರಸ ವಿಷ್ಣುವರ್ಧನನ ನೆಚ್ಚಿನ ಸೇನಾಪತಿ ಯಾರು? ತಪ್ಪು, ಗಂಗರಾಜ್. ಜಗತ್ತು ಒಂದು ಸೇತುವೆ, ಅದನ್ನು ದಾಟು ಎಂದು ಯಾವ ಕಟ್ಟಡದ ಮೇಲೆ ಬರೆಯಲಾಗಿದೆ? ಬುಲಂದ್ ದರ್ವಾಜ. ದೆಹಲಿಯ ಯಾವ ಸುಲ್ತಾನ ನೀರಾವರಿ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದರು? ಗಿಯಾಸುದ್ದೀನ್ ತುಘಲಕ್. ಕರ್ನಾಟಕ ವಿಧಾನಸಭೆಯ ಉಪಸಭಾಪತಿ ಯಾರು ಪ್ರಸ್ತುತ? ಲಮಾಣಿ. ಸರಿಯಾದ ಉತ್ತರ. ವಾಯುಪಡೆಯ ಮುಖ್ಯಸ್ಥರು? ಪ್ರಸ್ತುತ ವಾಯುಪಡೆಯ ಮುಖ್ಯಸ್ಥರು ಯಾರು? ಪ್ರಸ್ತುತ RBIನ ಗವರ್ನರ್ ಯಾರು? ಸಂಜಯ್ ಮಲ್ಹೋತ್ರಾ. 16ನೇ ಹಣಕಾಸು ಆಯೋಗದ ಚೇರ್ಮನ್ರು ಯಾರು? 16ನೇ. ಸರಿಯಾದಂತ ಉತ್ತರ.
ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಪ್ರಸ್ತುತ ಸೂರ್ಯಕಾಂತ್. ಹ? ಎ ಸೂರ್ಯಕಾಂತ್. ಸಂಜಯ್ ಖನ್ನಾ. ಸರಿಯಾದಂತ ಉತ್ತರ 2 ಪ್ರಶ್ನೆಗಳಿಗೆ ಉತ್ತರ. ಏನ್ ಹೆಸರು? ಲಕ್ಷ್ಮಿ. 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರ ಗವರ್ನರ್ ಜನರಲ್ ಯಾರಿದ್ರು? 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷ್ ಮೈಕ್ ತಗೋರಿ. ಗವರ್ನರ್ ಜನರಲ್ ಮೈಕ್ ಲಾರ್ಡ್ ಕಾರ್ನ್ವಾಲಿಸ್. ವಿಶಾಲ ಮೈಸೂರು ಅಸ್ತಿತ್ವಕ್ಕೆ ಬಂದದ್ದು ಯಾವ ವರ್ಷ? ನಮ್ಮ ವಿಶಾಲ ಮೈಸೂರು ಅಸ್ತಿತ್ವಕ್ಕೆ ಬಂದದ್ದು ಯಾವ ವರ್ಷ? 56 ಸರಿಯಾದ ಉತ್ತರ. ಮೈಕ್ ಮೈಕ್ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಮುಸ್ಲಿಂ ಅಧ್ಯಕ್ಷ ಯಾರು? ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಮುಸ್ಲಿಂ ಅಧ್ಯಕ್ಷ, ಫಸ್ಟ್ ಮುಸ್ಲಿಂ ಅಧ್ಯಕ್ಷ ಬದ್ರುದ್ದೀನ್ ತ್ಯಾಬ್ಜಿ. ಮೈಕ್ ಪೂರ್ತಿ ವಿಕ್ರಮಸೇನೆಯನ್ನು ಆರಂಭಿಸಿದ ಕಲ್ಯಾಣ ಚಾಲುಕ್ಯ ಅರಸ? 6ನೇ ವಿಕ್ರಮ ಸರಿಯಾದ ಉತ್ತರ. ಬದಾಮಿ ಚಾಲುಕ್ಯರ ಸೈನ್ಯಕ್ಕೆ ಯಾವ ಅದಕ್ಕೆ ಹೆಸರೇನು ಕರೀತಾರೆ? ಕರ್ನಾಟಕ ಬಲ. ಏನ್ ಹೆಸರು? ಸರಸ್ವತಿ. ಕೆರೋಟೋ ಮೆಲೇಷಿಯಾ ರೋಗ ವಿಟಮಿನ್ ಕೊರತೆಯಿಂದ ಬರುತ್ತದೆ. ಕೆರೋಟೋ ಮೆಲೇಷಿಯಾ ರೋಗ ಯಾವ ವಿಟಮಿನ್ ರೋಗದಿಂದ ಬರುತ್ತದೆ? ವಿಟಮಿನ್ ಎ. ಗ್ಲೈನಿಕೋಮೆಸ್ಟಿಮ್ ರೋಗ ಪುರುಷರಲ್ಲಿ ಯಾವ ಹಾರ್ಮೋನ್ ಕಾರಣದಿಂದ ಬರುತ್ತದೆ? ಗ್ಲೈನಿಕೋಮೆಸ್ಟಿಯಾ ರೋಗ ಈಸ್ಟ್ರೋಜನ್. ಪರ್ಯಾಯ ವಿದ್ಯುತ್ತನ್ನು ನೇರ ವಿದ್ಯುತ್ತನ್ನಾಗಿ ಪರಿವರ್ತಿಸುವ ಡಯೋಡ ಯಾವುದು? ಪರ್ಯಾಯ ವಿದ್ಯುತ್ತನ್ನು ನೇರ ಎಸಿಯನ್ನು ಡಿಸಿ ಆಗಿ ಪರಿವರ್ತಿಸುವ ಡಯೋಡ ಯಾವುದು? ದೃಷ್ಟಿಕಾರಕ ಡಯೋಡ. ಜೀವಕೋಶ ಕಂಡುಹಿಡಿದ ವಿಜ್ಞಾನಿ ಯಾರು? ಜೀವಕೋಶ ಕಂಡುಹಿಡಿದ ವಿಜ್ಞಾನಿ ಯಾರು? ಸರಿಯಾದ ಉತ್ತರ. ಮಾಡುವ ಅಂಶ ಯಾವುದು? ಸರಿಯಾದ ಉತ್ತರ. ಮತ್ತು ದ್ರೌಪದಿಯ ರಥ ಕಂಡುಬರುವ ಸ್ಥಳ ಯಾವುದು? ಪಂಚಪಾಂಡವರು ಮತ್ತು ದ್ರೌಪದಿಯ ರಥ ಕಂಡುಬರುವ ಸ್ಥಳ ಯಾವುದು? ಮಾಂಬಲಿಪುರ. ನಾಯಕರಿಲ್ಲದ ಚಳುವಳಿ ಎಂದು ಯಾವುದಕ್ಕೆ ಕರೆಯುತ್ತಾರೆ? ತಪ್ಪಾದಪ್ಪ. ನೆಕ್ಸ್ಟ್, ದಕ್ಷಿಣ ರಾಜಧಾನಿ ಯಾವುದು? ಸರಿಯಾದಂತ ಉತ್ತರ. ನಾಟ್ಯಗಳಿಗೆ ಕಂಚಿನ ಮೂರ್ತಿ ಸಿಕ್ಕ ಸಿಂಧು ಕಡಿಮೆ ಯಾವುದು? ಸರಿಯಾದ ಉತ್ತರ ಮೈಸೂರು. ಅಲೆಕ್ಸಾಂಡರ್ ಮತ್ತು ಪೌರವನ ಮಧ್ಯೆ ಹಡಸ್ಪಸ್ ಕದನ ನಡೆದ ವರ್ಷ? ಫಸ್ಟ್ ಕದನ ಭಾರತದ್ದು ಹಡಸ್ಪಸ್ ಕದನ 326. ಮೈಕ್ ತಗೋರಿ. ಮೈಕ್ ತಗೋರಿ. ಭ್ರಮರಾಂಬಿಕ. ಚಾಲು ಮಾಡ್ರಿ ಮೈಕ್. ಹೃದಯದ ಜೀವಕೋಶಗಳಿಗೆ ಆಕ್ಸಿಜನ್ ಒದಗಿಸುವ ರಕ್ತನಾಳ ಯಾವುದು? ಹೃದಯದ ಜೀವಕೋಶಗಳಿಗೆ ಆಕ್ಸಿಜನ್ ಒದಗಿಸುವ ರಕ್ತನಾಳ ಯಾವುದು? ಸರಿಯಾದ ಉತ್ತರ. ಸಸ್ಯಗಳಲ್ಲಿ ಕೋಶ ವಿಭಜನೆಗೆ ಸಹಾಯ ಮಾಡುವ ಹಾರ್ಮೋನ್ ಯಾವುದು? ಸರಿಯಾದ ಉತ್ತರ. ಭಾರತ ಪ್ರಥಮ ಕ್ಷಿಪಣಿ ಯಾವುದು?
ಫಸ್ಟ್ ಕ್ಷಿಪಣಿ ಭಾರತದ ತಯಾರಿ ಪೃಥ್ವಿ, ಅದು ಸ್ಯಾಟಲೈಟ್ ಆರ್ಯಭಟ್ಟ. ಯಾವ ಗ್ರಂಥಿಯನ್ನು ಗ್ರಂಥಿಗಳ ರಾಜ ಎನ್ನುವರು? ಪಿಟ್ಯೂಟರಿ ಗ್ರಂಥಿ ಸರಿಯಾದ. ಇನ್ನೊಂದರ ಅದ್ ಮೈಕ್ ಗೌಡ್ರ ಕೆಳಗೆ ಹೋಗಿತಾರ ಅವರು. ಕಾಲರಾ ರೋಗಕ್ಕೆ ಕಾರಣದ ಬ್ಯಾಕ್ಟೀರಿಯಾ ಯಾವುದು? ವಿಬ್ರಿಯೋ ಕಾಲರಾ. ಕರೆಕ್ಟ್. ಶಾಂತಲ. ಟೆನ್ಷನ್ ಅಲ್ಲಕತ್ತರೆ ಸ್ನಾಯುಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಸ್ನಾಯುಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಟೆನ್ಷನ್ ಮಾಡ್ಕೊಂಡು ಆರಾಮ್ ಹೇಳ. ಮಯೋಲಜಿ. ಬೈಸಿಕಲ್ನ ಹಿಂಭಾಗದಲ್ಲಿನ ಪ್ರತಿಫಲಿತ ಫಲಕವು ಬೆಳಕಿನ ಯಾವ ವಿದ್ಯಮಾನದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಬೈಸಿಕಲ್ನ ಹಿಂಭಾಗದಲ್ಲಿನ ಪ್ರತಿಫಲಿತ ಫಲಕವು ಬೆಳಕಿನ ಯಾವ ವಿದ್ಯಮಾನದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಪ್ರತಿಫಲಿತ ಫಲಕವು ಬೆಳಕಿನ ಯಾವ ವಿದ್ಯಮಾನದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಒಬ್ಬರಿಂದ ಒಬ್ಬರಿಗೆ ವರ್ಗಾಯಿಸಬಹುದಾದ ಕಣ್ಣಿನ ಭಾಗ ಯಾವುದು? ಅಲ್ಲ, ಒಬ್ಬರಿಂದ ಒಬ್ಬರಿಗೆ ವರ್ಗಾಯಿಸುವ ಕಣ್ಣಿನ ಭಾಗ ಕಾರ್ನಿಯಾ. ಶವಗಳನ್ನು ಸಂರಕ್ಷಿಸಲು ಬಳಸುವ ರಾಸಾಯನಿಕ ಯಾವುದು? ಶವಗಳನ್ನು ಸಂರಕ್ಷಿಸಲು ಬಳಸುವ ರಾಸಾಯನಿಕ ಯಾವುದು? ಫಾರ್ಮಾಲ್ಡಿಹೈಡ್. ಟೇಬಲ್ ಸಾಲ್ಟ್ ನ ರಾಸಾಯನಿಕ ಹೆಸರು? ಟೇಬಲ್ ಸಾಲ್ಟ್ ನ ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್. ಟೆನ್ಷನ್ ಆಗ್ಯದ ಕೇಳಬಹುದು. ಲಾಸ್ಟ್ ಕೊಡು. ಇದು ಈ ಕಾಂಪಿಟಿಷನ್ ಬರೀ ಕ್ಲಾಸ್ನಾಗ ಇರೋದಲ್ಲ, ಎಲ್ಲರಿಗೂ ಓಪನ್ ಆಗಿರ್ತದೆ ಇವತ್ತು. ಪ್ರಸಿದ್ಧ ಯಾತ್ರಾ ಸ್ಥಳದ ಪಂಡ್ರಾಪುರ ಯಾವ ನದಿ ದಂಡೆ ಮೇಲೆ ಇದೆ? ಪ್ರಸಿದ್ಧ ಪಂಡ್ರಾಪುರ ಯಾವ ನದಿ? ಪಂಡ್ರಾಪುರ ಯಾವ ನದಿಯ ದಂಡೆ ಮೇಲೆ ಇದೆ? ತಪ್ಪು, ಭೀಮಾ. ಯುರೇನಸ್ ಗ್ರಹವನ್ನು ಸಂಶೋಧನೆ ಮಾಡಿದವರು ಯಾರು? ಯುರೇನಸ್ ಗ್ರಹವನ್ನು ಸಂಶೋಧನೆ ಮಾಡಿದವರು ಯಾರು? ವಿಲಿಯಂ ಹರ್ಷಲ್. ಭಾರತದ ಉದ್ದವಾದ ನೀರಾವರಿ ಕಾಲುವೆ ಯಾವುದು? ಭಾರತದ ಉದ್ದವಾದ ನೀರಾವರಿ ಕಾಲುವೆ ಇಂದಿರಾ ಗಾಂಧಿ ಕಾಲುವೆ. ಸರಿ. ಅತಿ ದೊಡ್ಡ ಬುಡಕಟ್ಟು ಜನಾಂಗ ಯಾವುದು ಭಾರತದಲ್ಲಿ? ಗೊಂಡ. ವಿಶ್ವ ಜಲ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ವರ್ಲ್ಡ್ ವಾಟರ್ ಡೇ. ಮಾರ್ಚ್ 22. ಸರಿಯಾದ. ಹತ್ತು 2,000 ರೂಪಾಯಿ ಪ್ಯಾಕೆಟ್ ಮಾಡ್ರಿ. ಗಲ್ಫ್ ಕೌನ್ಸಿಲ್ನಲ್ಲಿ ಸದಸ್ಯ ರಾಷ್ಟ್ರಗಳು ಎಷ್ಟು? ದಿನ ಪೇಪರ್ ಬರುತ್ತದೆ. ಗಲ್ಫ್ ರಾಷ್ಟ್ರಗಳು, ಗಲ್ಫ್ ಕೌನ್ಸಿಲ್ನಲ್ಲಿ ಸದಸ್ಯ ರಾಷ್ಟ್ರಗಳು ಎಷ್ಟು? 9 ಅಲ್ಲ 6. ಸೈನ್ಸ್ ನಾವು ಬೇಕಾದ್ರೆ ಕಳ್ತೀವಿ. ನೀವು ಹೇಳಿದ ಭಾರತದ ಪ್ರಸ್ತುತ ರಕ್ಷಣಾ ಮಂತ್ರಿ ಯಾರು? ರಾಜನಾಥ್ ಸಿಂಗ್. ತಿಳ್ಕೊಂಡಿದ್ದೆ, ಹೇಳ್ಬಿಟ್ಟು ಅಕ್ಕಿ 1,000 ರೂಪಾಯಿ ತಗೊಂಡು ಸೈಡ್ ಕೊಡ್ತೀವಿ. ಮತ್ತೆ ಈಗ ಪ್ರಸ್ತುತ ನಮ್ಮ ರಾಜ್ಯಪಾಲರು ಯಾವ ರಾಜ್ಯಕ್ಕೆ ಸೇರಿದವರು? ಗೆಲೋಟ ಗವರ್ನರ್ ಅದಲ್ಲ, ಅವರು ಯಾವ ರಾಜ್ಯದವರು? ತಪ್ಪು ಉತ್ತರ, ಮಧ್ಯಪ್ರದೇಶ. ಎದ್ರ ಮ್ಯಾಲ ಕೇಳಂತೆ ಅದ್ರ ಮೇಲೆ ಕೇಳ್ತೇವೆ. ಜಾಗ್ರಿ ಪಡ ಭಾರತದ ಕೇಳೋ, ಪ್ರಾಕೃತಿಕ ಕೇಳೋ, ಕರ್ನಾಟಕ ಭಾರತದ.
ಭಾರತದಲ್ಲಿ ಅಪಿ ಭಾರತದಲ್ಲಿ ಅತ್ಯಂತ ದೊಡ್ಡದಾದ ರಾಷ್ಟ್ರೀಯ ಉದ್ಯಾನವನ ಯಾವುದು? ರಾಷ್ಟ್ರೀಯ ಉದ್ಯಾನವನ. ಸರಿಯಾದ ಉತ್ತರ. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ವಿಶೇಷ ಬಹುಮಾನ ಪಡೆದಂತ ಹೊರಪಟ್ಟಿ ಈ ರೀತಿದೆ. ಮೊದಲು 1,000 ಬಹುಮಾನ ಪಡೆದವರು ಶಿವಾನಂದ್ ಸಿದ್ದೇಶ್ವರ್ ಮಠ್. ಎರಡು ಎ ಗಣೇಶ್. ಮಂಜುನಾಥ್ ಎಸಿ. ಪರಶುರಾಮ್ ಗೋನಾಳ. ಸಂಗಮೇಶ್ ಗೊಡ್ಡನ್ನವರ್. ಲಕ್ಷ್ಮಿ. ಸರಸ್ವತಿ ಬಿ ಕಪ್ಪಣ್ಣವರ್. ಶಿಲ್ಪಾ ಪೂಜಾರಿ. ಪಿ ಬ್ರಹ್ಮರಾಂಬಿಕಾ. ಶಿಲ್ಪಾ ಯಮ್ಮ. ಇದೀಗ ಪಿಯುಜಿನಲ್ಲಿ ಬಹುಮಾನ ಪಡೆದವರು ಉಮೇಶ್ ಮುರಗೋಡು. ಬಸವರಾಜ. ಶಾಂತಲಾ. ತಲಾ 1,000. ಅಲ್ಲೆಲ್ಲ ರೂಪಾ ಬಗಲಿ. ದರ್ಶನ್. ಸಂಗಮೇಶ್ವರದವರು ಬಹುಮಾನ ವಿತರಣೆ ಮಾಡಬೇಕಾಗಿ ವಿನಂತಿ. ಭಾಗವಹಿಸಿ ಉತ್ಸಾಹದಿಂದ ಪ್ರಶಸ್ತಿ ಪಡೆದವರು, ಪ್ರಶಸ್ತಿ ಪಡೆಯದವರು ಎಲ್ಲರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳು. ಮತ್ತು ಬರುವಂತ ಸಮಯದೊಳಗೆ ಚಾಕ್ಲೇಟ್ ಕೊಡ್ತಾರ ಅವ್ರು ತಗೋರಿ. ಪ್ರಸಾದ ಇದೆ, ಅಜ್ಜರ ಆಶೀರ್ವಾದ ರೂಪಗಳು ಬಂದಿರುವಂತದ್ದು. ಅದನ್ನೆಲ್ಲರೂ ಭಾವಪೂರ್ಣ ವಿಚಾರದಲ್ಲಿ ತಗೊಂಡು
Thank